ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲನ್ನು ನೀವು ಯಾವ ರೀತಿ ಸ್ಪೀಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾರ್ಮಲಾಗಿ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಿದ್ರೆ, ಸ್ಲೋ ಆಗ್ತಿದ್ರೆ ಆಲ್ರೆಡಿ ನೀವು ವಿಡಿಯೋ ನೋಡಿರ್ಬೋದು. ಆ ವಿಡಿಯೋದಲ್ಲಿ ನೋಡಿದ ಪ್ರಕಾರ ನೀವು ಸೆಟ್ಟಿಂಗ್ಸನ್ನು ಮಾಡಿರ್ಬೋದು. ಬಟ್ ನಾನು ಸ್ಟಿಲ್ ನಿಮ್ಮ ಮೊಬೈಲ್ ಇನ್ನೂ ಕೂಡ ಹ್ಯಾಂಗ್ ಆಗ್ತಿದ್ರೆ, ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನೀವು ಡಾಟಾವನ್ನು ಆನ್ ಮಾಡಿದಾಗ, ಇಂಟರ್ನೆಟನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಮೊಬೈಲ್ ತುಂಬಾ ಸ್ಲೋ ಆಗಿ ವರ್ಕ್ ಆಗ್ತಿದ್ರೆ ಅಥವಾ ಮೊಬೈಲ್ ತುಂಬಾ ಹೀಟ್ ಆಗ್ತಿದ್ರೆ, ಹ್ಯಾಂಗ್ ಆಗ್ತಿದ್ರೆ, ಅದಕ್ಕೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಟಿಪ್ಸ್ ಅಂತ ತಿಳಿಸ್ಕೊಡ್ತೀನಿ. ಸೊ ಈ 5 ಟ್ರಿಕ್ಸನ್ನು ನೀವು ಅಪ್ಲೈ ಮಾಡಿದರೆ ಖಂಡಿತವಾಗಿ ನಿಮ್ಮ ಮೊಬೈಲ್ ಸೂಪರ್ ಫಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು, ರಾಕೆಟ್ ಅಷ್ಟೇ ಸ್ಪೀಡ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ 5 ಸೆಟ್ಟಿಂಗ್ಸ್ ಏನಿದೆ, 2 ಸೆಟ್ಟಿಂಗ್ಸನ್ನು ನೀವು ಆಫ್ ಮಾಡಬೇಕಾಗತ್ತೆ. ಆಫ್ ಮಾಡಿದರೆ ತುಂಬಾ ಮೊಬೈಲ್ ಸ್ಪೀಡ್ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತವಾಗಿ ಈ ಸೆಟ್ಟಿಂಗ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ. ಹಾಗೆ ಇನ್ನು 2 ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡಬೇಕಾಗುತ್ತೆ, ಹಾಗೆ 1 ಸೆಟ್ಟಿಂಗ್ಸನ್ನು ರಿಪೇರ್ ಮಾಡಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ 5 ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡಿದರೆ, 5 ಸೆಟ್ಟಿಂಗ್ಸನ್ನು ನೀವು ನಿಮ್ಮ ಮೊಬೈಲ್ ಅಪ್ಲೈ ಮಾಡಿದರೆ ಖಂಡಿತವಾಗಿ ನಿಮ್ಮ ಮೊಬೈಲ್ ತುಂಬಾ ಸ್ಪೀಡ್ ಆಗುತ್ತೆ. ಪರ್ಮನೆಂಟಾಗಿ ರಾಕೆಟ್ ಅಷ್ಟೇ ಸ್ಪೀಡಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನೀವು ನೆಟ್ ಯೂಸ್ ಮಾಡಬೇಕಾದ್ರೆ ಅಥವಾ ಬೇರೆ ಯಾವುದೇ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಹ್ಯಾಂಗ್ ಆಗಲ್ಲ, ಸ್ಲೋ ಆಗಲ್ಲ, ಅದೇ ರೀತಿ ಮೊಬೈಲ್ ಹೀಟ್ ಕೂಡ ಆಗಲ್ಲ. ಫ್ರೆಂಡ್ಸ್, 5 ಟ್ರಿಕ್ಸ್ ಯಾವುದಂತ ನಿಮಗೆ 5 ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಮೊಬೈಲ್ ಏನಾದರೂ ಸ್ಲೋ ಆಗಿ ವರ್ಕ್ ಆಗ್ತಿದ್ರೆ, ಹ್ಯಾಂಗ್ ಆಗ್ತಿದ್ರೆ, ಹೀಟ್ ಆಗ್ತಿದ್ರೆ ಪ್ರತಿಯೊಬ್ಬರು ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ವೀಡಿಯೋಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಸನ್ನು ನಿಮಗೆ ಮತ್ತೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ವೀಡಿಯೋ ಲೈಕ್ ಮಾಡಿ. ಹಾಗೆ ಈ 5 ಸೆಟ್ಟಿಂಗ್ಸ್ ನಿಮ್ಮದು ವರ್ಕ್ ಆದರೆ ದಯವಿಟ್ಟು ಇದೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಇಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನು ಎಲ್ಲರಿಗಿಂತ ಮೊದಲು ನೋಡೋ ಸಾಧ್ಯ ಆಗುತ್ತೆ. ಹಾಗೆ ಕೆಳಗೆ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ಸ್ ಅಂತ ಬರೆದು ನಿಮ್ಮ ಮೊಬೈಲ್ ನೇಮ್ ಹಾಕಿ ಸೆಟ್ಟಿಂಗ್ಸ್ ರೆಡ್ಮಿ 8 ಅಂತ ಬರೆದಿದ್ದೀನಿ. ಸೊ ಇದೇ ರೀತಿ ಸೆಟ್ಟಿಂಗ್ಸ್ ಅಂತ ಬರೆದು ನಿಮ್ಮ ಮೊಬೈಲ್ ನೇಮ್ ಹಾಕಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಸೊ ಒಟ್ಟಿನಲ್ಲಿ ಈ ವಿಡಿಯೋದಲ್ಲಿ ನಿಮಗೆ 5 ಸೆಟ್ಟಿಂಗ್ಸ್ ಅಂತ ತಿಳಿಸ್ಕೊಡ್ತೀನಿ. 2 ಸೆಟ್ಟಿಂಗ್ಸ್ ನೀವು ಆಫ್ ಮಾಡಬೇಕಾಗುತ್ತೆ, 2 ಆನ್ ಮಾಡಬೇಕಾಗುತ್ತೆ, 1 ರಿಪೇರ್ ಮಾಡಬೇಕಾಗುತ್ತೆ. ಈ 5 ಸೆಟ್ಟಿಂಗ್ಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲೇದಾಗಿ ನೀವು ಆಫ್ ಮಾಡಬೇಕಾದ 2 ಸೆಟ್ಟಿಂಗ್ಸ್ ಯಾವುದು ಅಂತ ಹೇಳಿದ್ರೆ, ಮೊದಲೇದಾಗಿ ನಿಮ್ಮ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಸೊ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಸೆಟ್ಟಿಂಗ್ಸ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಈ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ಸ್ ಹೋದ್ಮೇಲೆ ಫ್ರೆಂಡ್ಸ್, ನಾರ್ಮಲಾಗಿ ನಿಮಗೆ ಗೊತ್ತಿರುತ್ತೆ, ಹೊಸ ಮೊಬೈಲ್ ನೀವು ತಗೊಂಡಾಗ ಹ್ಯಾಂಗ್ ಆಗಲ್ಲ, ಸ್ಲೋ ಆಗಲ್ಲ, ಜೊತೆಗೆ ಹೀಟ್ ಕೂಡ ಆಗಲ್ಲ. ಏನಕ್ಕೆ ಅದರಲ್ಲಿ ನೀವು ತುಂಬ ಅಪ್ಲಿಕೇಶನ್ಗಳನ್ನ ಕಮ್ಮಿ ಯೂಸ್ ಮಾಡಿರ್ತೀರ, ಅಂದರೆ ಅಪ್ಲಿಕೇಶನ್ ತುಂಬ ಕಡಿಮೆ ಇರುತ್ತೆ ಮೊಬೈಲಲ್ಲಿ. ಸೊ ಅದರಿಂದ ನಿಮ್ಮ ಮೊಬೈಲ್ ಹೀಟ್ ಆಗಲ್ಲ, ಸ್ಲೋ ಆಗಲ್ಲ, ಜೊತೆಗೆ ಹ್ಯಾಂಗ್ ಕೂಡ ಆಗಲ್ಲ. ಇದಕ್ಕೆ ನೀವು ಏನು ಮಾಡಬೇಕಂದ್ರೆ 2 ಸೆಟ್ಟಿಂಗ್ಸ್ ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಇದರಿಂದ ನೀವು ಮೊಬೈಲಲ್ಲಿ ಎಷ್ಟೇ ಅಪ್ಲಿಕೇಶನ್ ಇದ್ದರೂ ಕೂಡ ನಿಮಗೆ ಯಾವುದೇ ರೀತಿಯಲ್ಲಿ ಮೊಬೈಲ್ ಮೇಲೆ ಅದು ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗಲ್ಲ. ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಪ್ ಡೌನ್ಲೋಡ್ ಪ್ರಿಫರೆನ್ಸ್ ಇದೆಯಲ್ಲ, ಆ್ಯಪ್ ಡೌನ್ಲೋಡ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮದು ಓವರ್ ಎನಿ ನೆಟ್ವರ್ಕ್ ಅಂತ ಇರುತ್ತೆ. ಬೈ ಡಿಫಾಲ್ಟಾಗಿ ಇಲ್ಲಿ ಆಸ್ಕ್ ಮೀ ಎವ್ರಿ ಟೈಮ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಸೆಟ್ಟಿಂಗ್ಸ್ ಆಫ್ ಮಾಡೋದ್ರ ಜೊತೆಗೆ ಇನ್ನೊಂದು ಸೆಟ್ಟಿಂಗ್ಸ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮದು ಓವರ್ ಎನಿ ನೆಟ್ವರ್ಕ್ ಅಂತ ಇರುತ್ತೆ, ಬೈ ಡಿಫಾಲ್ಟ್ ಇದೆ. ನಾನು ಇಲ್ಲಿ 3rd ಆಪ್ಷನ್ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾರ್ಮಲಿ ಈ ಸೆಟ್ಟಿಂಗ್ಸ್ ನೀವು ಏನಕ್ಕೆ ನಾನು ಆಫ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಸೊ ನಾರ್ಮಲಾಗಿ ನೀವು ಯಾವಾಗ ಪ್ರತಿಯೊಂದು ನೀವು ಎಷ್ಟು ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀರ, ಪ್ರತಿಯೊಂದು ಅಪ್ಲಿಕೇಶನ್ಗಳನ್ನು ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಒಂದು ವೀಕ್ಲಿ 2 ಬಾರಿ ಅಥವಾ ಒಮ್ಮೆ ಆದರೂ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ನೀವು ನಿಮ್ಮ ಮೊಬೈಲ್ ಡಾಟಾನ ಆನ್ ಮಾಡ್ತಿರೋ, ಬ್ಯಾಕ್ಗ್ರೌಂಡಲ್ಲಿ ಆಟೋ ಅಪ್ಡೇಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಯಾವುದೆಲ್ಲ ಅಪ್ಡೇಟ್ ಬಂದಿರುತ್ತೆ, ಪ್ರತಿಯೊಂದು ಅಪ್ಲಿಕೇಶನ್ಗಳನ್ನು ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅಟ್ ದ ಸೇಮ್ ಟೈಮಲ್ಲಿ ಅಪ್ಡೇಟ್ ಆಗೋದ್ರಿಂದ ನಿಮ್ಮ ಪ್ರೊಸೆಸರ್ ಮೇಲೆ ಲೋಡ್ ಜಾಸ್ತಿಯಾಗಿ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ, ಸ್ಲೋ ಆಗುತ್ತೆ. ಜೊತೆಗೆ ಇದರಿಂದ ನಿಮ್ಮ ಮೊಬೈಲಲ್ಲಿ ಡಾಟಾ ಕೂಡ ಬೇಗನೆ ಖಾಲಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ನೀವು ಇಲ್ಲಿ ಆಟೋ ಅಪ್ಡೇಟನ್ನು ಆಫ್ ಮಾಡೋದ್ರಿಂದ ಡೈರೆಕ್ಟಾಗಿ ನೀವು ಮ್ಯಾನುವಲ್ ಆಗಿ ಬೇಕಿದ್ರೆ ಮಾತ್ರ ಅದನ್ನು ಅಪ್ಡೇಟ್ ಮಾಡ್ಕೋಬೋದು. ಸೊ ಅಪ್ಡೇಟ್ ಬಂದಿರೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಜನರಲ್ ಸೆಟ್ಟಿಂಗಲ್ಲಿ ನೋಟಿಫಿಕೇಶನ್ ಇದೆಯಲ್ಲ, ಇಲ್ಲಿ ನಿಮ್ಮದು ಅಪ್ಡೇಟ್ ನೋಟಿಫೈ ವೆನ್ ಅಪ್ಡೇಟ್ ಫಾರ್ ಯುವರ್ ಆ್ಯಪ್ಸ್ ಅವೈಲೇಬಲ್ ಅಂತ ಇದೆಯಲ್ಲ, ಇದು ನಿಮ್ಮದು ಆಫ್ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಯಾವುದೇ ಅಪ್ಲಿಕೇಶನ್ ಅಪ್ಡೇಟ್ ಬಂದರೆ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಬೇಕಿದ್ರೆ ಅಪ್ಡೇಟ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಇವೆರಡು ಸೆಟ್ಟಿಂಗ್ಸ್ ನೀವು ಆಫ್ ಮಾಡಬೇಕಾಗುತ್ತೆ. ಇವಾಗ ನೀವು ಯಾವ ಒಂದು ಸೆಟ್ಟಿಂಗ್ಸನ್ನು ಹೇಳಿದ್ನಲ್ಲ, ಅದರಿಂದ ಮುಖಾಂತರ ನೀವು ರಿಪೇರ್ ಮಾಡಬೇಕಾಗುತ್ತೆ. ರಿಪೇರ್ ಮಾಡಿದರೆ ಇದಕ್ಕೊಂದು ನೀವು ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗೆ ಈ ಅಪ್ಲಿಕೇಶನ್ ನೀವು ಪರ್ಮನೆಂಟ್ ನೀವು ಯೂಸ್ ಮಾಡೋಗುತ್ತಿಲ್ಲ, ಒಮ್ಮೆ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ ಇಮಿಡಿಯೇಟ್ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಇದರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗಲ್ಲ. ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಾಗೆ ಈ ರೀತಿ ಬರುತ್ತೆ. ಇಲ್ಲಿ ಬ್ರಷ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ತಿದ್ದಾಗೆ ಇದು ನಿಮ್ಮ ಮೊಬೈಲಲ್ಲಿ ಯಾವುದೆಲ್ಲ ಎಂಟಿ ಫೋಲ್ಡರ್ ಇರುತ್ತೆ ಅದು ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡುತ್ತೆ. ಫ್ರೆಂಡ್ಸ್ ನೋಡ್ಬೋದು, ನನ್ನ ಮೊಬೈಲಲ್ಲಿ ಎಷ್ಟೊಂದು ಎಂಟಿ ಫೋಲ್ಡರಲ್ಲಿ ಆಟೋ ಕ್ರಿಯೇಟ್ ಆಗಿದೆ. ಪ್ರತಿಯೊಂದು ಫೋಲ್ಡರ್ನ ಇದು ಸ್ಕ್ಯಾನ್ ಮಾಡಿ ತೋರಿಸ್ತಿದೆ. ಗೈಸ್ ಇವಾಗ ನೋಡ್ಬೋದು ರೈಟ್ ಮಾರ್ಕ್ ಬಂದಿದೆ, ಹಾಗೆ ಕೆಳಗಿಲ್ಲಿ ಫಿನಿಶ್ಡ್ ಅಂತ ಇದೆ. ಒಟ್ಟು 31 ಎಂಟಿ ಫೋಲ್ಡರ್ನ
ಈ ಅಪ್ಲಿಕೇಶನ್ ಆಟೋ ಆಗಿ ನಿಮ್ಮ ಫೈಲ್ ಮ್ಯಾನೇಜರಿಂದ ಡಿಲೀಟ್ ಮಾಡಿದೆ ಅಂದರೆ ರಿಮೂವ್ ಮಾಡಿದೆ. ಸೊ ಇದು ಎಂಟಿ ಫೋಲ್ಡರ್ ಯಾವ ರೀತಿ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂದರೆ ನೀವು ಹೊಸ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಅದು ಆಟೋಮೆಟಿಕಲಿ ಎಂಟಿ ಫೋಲ್ಡರ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ನೀವು ಅಲ್ಲಿ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿದ ತಕ್ಷಣ ಎಂಟಿ ಫೋಲ್ಡರಲ್ಲಿ ಕ್ರಿಯೇಟ್ ಅಂದರೆ ಡಿಲೀಟ್ ಆಗಿರಲ್ಲ. ಬಟ್ ಈ ಅಪ್ಲಿಕೇಶನ್ನಿಂದ ನೀವು ಇದನ್ನು ಕ್ಲೀನ್ ಮಾಡ್ಕೋಬೋದು. ವಿದಿನ್ ಸೆಕೆಂಡಲ್ಲಿ ನಿಮ್ಮ ಮೊಬೈಲ್ ಯಾವುದೆಲ್ಲ ಎಂಟಿ ಫೋಲ್ಡರ್ ಇರುತ್ತೆ ಪ್ರತಿಯೊಂದನ್ನು ನೀವು ವಿದಿನ್ ಸೆಕೆಂಡಲ್ಲಿ ಡಿಲೀಟ್ ಮಾಡ್ಬೋದು. ಸೊ ಈ ರೀತಿ ನೀವು ಎಂಟಿ ಫೋಲ್ಡರ್ನ ಡಿಲೀಟ್ ಮಾಡೋ ಮುಖಾಂತರ ನಿಮ್ಮ ಮೊಬೈಲನ್ನು ತುಂಬಾ ಸ್ಪೀಡಾಗಿ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಲಾಸ್ಟ್ 2 ಸೆಟ್ಟಿಂಗ್ಸ್ ಹೇಳಿದ್ದಲ್ಲ, ಇದರಲ್ಲಿ ನೀವು ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡಬೇಕಾಗುತ್ತೆ. ಆ ಸೆಟ್ಟಿಂಗ್ಸ್ ಆನ್ ಮಾಡುವಂಥ ಸೆಟ್ಟಿಂಗ್ಸ್ ಯಾವುದಂತ ಹೇಳಿದ್ರೆ ನೀವು ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಇಲ್ಲಿ ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಪ್ಲೇ ಪ್ರಾಡಕ್ಟ್ ಅಂತಿದೆಯಲ್ಲ, ಪ್ಲೇ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮದು ಮೊಬೈಲಲ್ಲಿ ಬೈ ಡಿಫಾಲ್ಟಾಗಿ ಇಲ್ಲಿ ಟರ್ನ್ ಆಫ್ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಸೊ ಪ್ಲೇ ಪ್ರಾಡಕ್ಟನ್ನು ನೀವು ಆನ್ ಮಾಡಿದರೆ ಇಲ್ಲಿ ಸೆಟ್ಟಿಂಗ್ಸ್ ಹೋಗಿಬಿಟ್ಟು ಇಲ್ಲಿ 2 ಇದೆಯಲ್ಲ, ಸ್ಕ್ಯಾನ್ ಆ್ಯಪ್ಸ್ ವಿತ್ ಪ್ಲೇ ಪ್ರಾಡಕ್ಟ್ ಮತ್ತು ಇಂಪ್ರೂವ್ ಹಾರ್ಮ್ಫುಲ್ ಆ್ಯಪ್ಸ್ ಡಿಟೆಕ್ಷನ್ ಅಂತಿದೆಯಲ್ಲ, ಇವು 2 ನೀವು ಇಲ್ಲಿ ಆನ್ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಯಾವುದೇ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ತಿರ್ಬೇಕಾದ್ರೆ ಸೊ ಇದನ್ನು ಆಟೋಮೆಟಿಕಲಿ ನಿಮ್ಮ ಮೊಬೈಲ್ ಏನಿದೆ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ವೈರಸ್ ಇದ್ದರೆ ಅಥವಾ ಏನಾದರೂ ತುಂಬಾ ಆ್ಯಡ್ಸ್ ಬರುವಂಥ ಏನಾದರೂ ಫೀಚರ್ಸ್ ಇದ್ದರೆ ಅಥವಾ ಏನಾದರೂ ನಿಮ್ಮ ಮೊಬೈಲ್ ತುಂಬಾ ಹ್ಯಾಂಗ್ ಮಾಡುವಂಥ ಫೀಚರ್ಸ್ ಇದ್ದರೆ ಅದನ್ನು ಆಟೋ ಡಿಟೆಕ್ಟ್ ಮಾಡಿ ನಿಮಗೆ ತಿಳಿಸುತ್ತೆ. ಆಮೇಲೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು, ಇಲ್ಲಾಂದರೆ ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು ಮತ್ತೆ ಬೇಕಿದ್ರೆ. ಸೊ ಅದನ್ನು ಇಲ್ಲಿ ತೋರಿಸುತ್ತೆ. ಸೊ ಅದರಿಂದ ಇದನ್ನು ನೀವು ಇಲ್ಲಿ 2 ಕೂಡ ಆನ್ ಮಾಡಬೇಕಾಗುತ್ತೆ. ಇದನ್ನು ನೀವು ಆನ್ ಮಾಡಿದರೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ನೀವು ಯಾವುದೇ ಒಂದು ಹಾರ್ಮ್ಫುಲ್ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ತಿರ್ಬೇಕಾದ್ರೆ ಇದು ನಿಮಗೆ ಸೊ ಆವಾಗ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನಲ್ಲಿ ಏನಾದರೂ ಒಂದು ವೈರಸ್ ಇದ್ದರೆ, ಮಾಲ್ವೇರ್ ಇದ್ದರೆ ಅಥವಾ ನಿಮ್ಮ ಮೊಬೈಲನ್ನು ಹೀಟ್ ಮಾಡುವಂಥದ್ದು ಅಥವಾ ಹ್ಯಾಂಗ್ ಮಾಡುವಂಥದ್ದು ಅಥವಾ ತುಂಬ ಆ್ಯಡ್ಸನ್ನು ಜನರೇಟ್ ಮಾಡುವಂಥ ಅಪ್ಲಿಕೇಶನ್ ಇದ್ದರೆ ನಿಮ್ಗೆ ಅದು ಡಿಸ್ಪ್ಲೇ ಮಾಡುತ್ತೆ. ಸೊ ಬೇಕಿದ್ರೆ ಆವಾಗ ಮತ್ತೆ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು, ಇಲ್ಲಾಂದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಸೊ ಅದರಿಂದ ಇಲ್ಲಿ ನೀವು ಪ್ಲೇ ಪ್ರಾಡಕ್ಟಲ್ಲಿ ಇವೆರಡನ್ನು ಕೂಡ ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದಿಷ್ಟು 5 ಸೆಟ್ಟಿಂಗ್ಸನ್ನು ನೀವು ಅಲೋ ಮಾಡಿದರೆ ನಿಮ್ಮ ಮೊಬೈಲ್ ಅಪ್ಲೈ ಮಾಡಿದರೆ ಖಂಡಿತವಾಗಿ ನಿಮ್ಮ ಮೊಬೈಲ್ ನೆಕ್ಸ್ಟು ಯಾವುದೇ ಕಾರಣಕ್ಕೂ ಸ್ಲೋ ಆಗಲ್ಲ, ಹ್ಯಾಂಗ್ ಆಗಲ್ಲ. ನೀವು ಹೊಸ ಮೊಬೈಲ್ ತಗೊಂಡಾಗ ಎಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ ಅದೇ ರೀತಿ ಪರ್ಮನೆಂಟಾಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಅಂದ್ಕೊಳ್ತೀನಿ. ಪ್ರತಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಫ್ರೆಂಡ್ಸ್, ಹಾಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.